ಕಾದಿರುವಳು ಶಬರಿ ರಾಮ ಬರುವನೆಂದು, ತನ್ನ ಪೂಜೆಗೊಳ್ಳುವನೆಂದು. ಕಾದಿರುವಳು ಶಬರಿ ರಾಮ ಬರುವನೆಂದು, ವನವನವ ಸುತ್ತಿ ಸುಳಿದು ತರುವನಲೆದು ತಿರಿದು, ಬಿರಿವುಗಳಾಯ್ದು ತಂದು ತನಿವನ್ಗಳಾಯ್ದು ತಂದು. ಕಾದಿರುವಳು ಶಬರಿ ರಾಮ ಬರುವನೆಂದು, ಕೊಳದಲ್ಲಿ ಮುಳುಗಿ ಮಿಂದು ಬಿಳಿನಾರು ಮಡಿಯನುಟ್ಟು, ತಲೆಬಾಗಿಲಿಂಗೆ ಬಂದು ಹೊಸತಿಲಲಿ ಕಾದು ನಿಂದು. ಕಾದಿರುವಳು ಶಬರಿ ರಾಮ ಬರುವನೆಂದು. ಬಾರಾಮ ರಾಮ ಎಂದು ಬರುತಿಹನು ಇಹನು ಎಂದು, ಹಗಲಿರುಳು ತವಕಿಸಿಹಳು ಕಳೆದಿಹವು ವರುಷ ಹಲವು. ಬಾರಾಮ ಬಾರ ಬಾರ ಬಡವರನು ಕಾಯು ಬಾರ, ಕಂಗಾಣದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ. ಕಾದಿರುವುದು ಜನವು ರಾಮ ಬರುವನೆಂದು, ತಮ್ಮ ಪೂಜೆಗೊಳ್ಳುವನೆಂದು. ಕಾದಿರುವಳು ಶಬರಿ ರಾಮ ಬರುವನೆಂದು. ಮತಂಗ ಮಹರ್ಷಿಗಳ ಶಿಷ್ಯಳಾದಂತಹ ಶಬರಿಗೆ ಮತಂಗ ಮಹರ್ಷಿಗಳು ತಮ್ಮ ದೇಹತ್ಯಾಗದ ಸಮಯದಲ್ಲಿ ಒಂದು ಆಜ್ಞೆಯನ್ನೆತ್ತು ಹೋಗಿರುತ್ತಾರೆ. ಅದು ಏನೆಂದು ಕೇಳಿದರೆ, ಶಬರಿ, ಇಲ್ಲಿಗೆ ಶ್ರೀರಾಮನು ಆಗಮಿಸುವನು. ಆ ಸಮಯದಲ್ಲಿ ನೀನು ಆತನಿಗೆ ಸತ್ಕರಿಸಿ ಪರಲೋಕಕ್ಕೆ ಬರಬೇಕು ಎಂದು. ಆದ ಕಾರಣ ನೋಡಿ, ಶಬರಿಯು ಕಾಯುತ್ತಿದ್ದಾಳೆ. ಶ್ರೀರಾಮನು ಬರುತ್ತಾನೆ, ತನ್ನ ಸೇವೆಗೊಳಗಾಗುತ್ತಾನೆ ಎಂದು. ಸುತ್ತಮುತ್ತಲಿರುವಂತಹ ಗಿಡ ಮರಗಳ ಬಳಿ ಹೋಗಿ ಶುದ್ಧವಾದಂತಹ ಹಣ್ಣು ಹಂಪಲುಗಳನ್ನು ಆರಿಸಿ ತಂದಿಡುತ್ತಿದ್ದಾಳೆ. ಕೊಳದಲ್ಲಿ ಮಿಂದೆದ್ದು ಬಿಳಿ ನಾರು ಸೀರೆಯನ್ನು ತೊಟ್ಟು ತಲೆಗೆ ಕೈಯನ್ನು ಕೊಟ್ಟು ಆಶ್ರಮದ ಮುಂಬಾಗಿಲಲ್ಲಿ ಕಾಯುತ್ತಿದ್ದಾಳೆ. ಅಲ್ಲಿ ಯಾರೋ ಬರುವುದನ್ನು ಕಂಡು ಭ್ರಮೆಗೊಳಗಾಗಿ ರಾಮ ಬಂದನೆಂದು ರಾಮ ಬಾ ರಾಮ, ರಾಮ ಬಾ ಬಾ ರಾಮ ಎಂದು ಕರೆಯುತ್ತಿದ್ದಾಳೆ. ಇದೇ ರೀತಿಯೇ ಕರೆದು ಕಾದು ಕಾದು ಹಗಲು ರಾತ್ರಿ ಎಂದು ಲೆಕ್ಕಿಸದೆ ವರ್ಷಗಳನ್ನೇ ಕಳೆದಿದ್ದಾಳೆ. ಬಾರಾಮ, ಬಡವರನ್ನು ಕಾಯಿ ಬಾರಾಮ, ನಿನಗಾಗಿ ಜನಸಮೂಹವು ಕಾಯುತ್ತಿದೆ, ಬಾರಾಮ ಎಂದು ಕಾಯುತ್ತಿದ್ದಾಳೆ. ಶಬರಿಗಾಶ್ಚರ್ಯವಿಂದು ಪುಳಕದಿಂದ ರಾಮ ರಾಮ ಎಂದಳವಳು ನಡುಕದಿಂದ. ಏಳಲಾರಳವಳನೆ ಉದ್ವೇಗದಿಂದ ರಾಮ ಕೈಯ ಸರಿಗೆ ಬಳುಕಿನಿಂದ. ಅವಳು ನಿಂತ ಚಂದ ರಾಮ 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 ಎನ್ನುತ್ತ ಸ್ತುತಿಸುವಂದ. ರಾಮ ಲಕ್ಷ್ಮಣರಚ್ಚರಿಯಲಿ ನೋಡುವಂದ. ರಾಮನಾಮವನು ರಣಿಸಿದ ಪ್ರಕೃತಿಯಂದ. ಬಂದೆಯ ರಾಮ ಬಂದೆಯ, ಇಂದೇ ನಿನಗಾಗಿ ತಂದಿಹೆ ಕಂದ ಮೂಲಂಗಳ. ತನು ತಂಪಿಗಿದೋ ಹಣ್ಣು ತನಿವಣ್ಗಿದೋ, ಅನುಜನ ಜೊತೆಗೂಡಿ ತೃಪ್ತಿಯಿಂ ಭುಜಿಸು. ಅನುಮಾನವೇ ಕದೋ
ಸ್ವೀಕರಿಸು ಅನುಮಾನವೇ ಕದೋ ಸ್ವೀಕರಿಸು ಶಬರಿಯತ್ತ ಹಣ್ಣುಣಿಸನು ಸವಿದ ರಾಮ ಶಬರಿಯತ್ತ ನೋಡಿ ನಗುತ್ತಲೆಂದ ರಾಮ ಶಬರಿ ನೀನು ಶಬರಿಯಲ್ಲ ಅಮ್ಮನಂತೆ ಶಬರಿ ನಾವು ಧನ್ಯರಾದೆವೆಂದ ರಾಮ ಶಬರಿ ನಿನ್ನ ಬಯಕೆಯೇನು ಹೇಳಲಾರೆಯ ಶಬರಿ ನಿನಗೆ ಈವೆನೆಂದ ಮುನಿ ಜನ ಪ್ರೇಮ. ಅದು ನೋಡಿ ಶಬರಿಯ ಮುಖದಲ್ಲಿನ ಆಶ್ಚರ್ಯ ಸಂತೋಷವನ್ನು. ಆ ಸಂತೋಷಕ್ಕೆ ಶಬರಿಗೆ ಮಾತೇ ಹೊರಳುತ್ತಿಲ್ಲ. ಅದಕ್ಕಾಗಿ ಆಕೆ ಪಾಪ ಮುದುಕಿ. ಆಕೆಗೆ ಹೇಳಲಾರದೆ ರಾಮ ನನ್ನನ್ನು ಎಬ್ಬಿಸಲು ಕೈಯನ್ನು ಕೊಡುತ್ತಿದ್ದಾಳೆ. ರಾಮನು ಎಬ್ಬಿಸಿ ಆಕೆಯು ರಾಮ ರಾಮ ಎಂದು ಸ್ತುತಿಸುತ್ತಿದ್ದಾಳೆ. ಅದನ್ನು ರಾಮ ಲಕ್ಷ್ಮಣರಿಬ್ಬರು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಪ್ರಕೃತಿ ಇಡೀ ಸಹಜವಾಗಿಯೇ ರಾಮಮಯವಾಗೋಗಿದೆ. ರಾಮ ನೀನು ಬಂದೆಯಾ? ಹಿಂದೆ ನೀನು ಬಂದೆಯಾ? ನಾನು ನಿನಗಾಗಿ ಹಣ್ಣು ಹಂಪಲುಗಳನ್ನು ತಂದಿದ್ದೇನೆ, ತೆಗೆದುಕೋ. ನಿನ್ನ ಆಯಾಸವನ್ನು ನೀಗಿಸಿಕೊ. ನಿನ್ನ ತಮ್ಮನಾದಂತಹ ಲಕ್ಷ್ಮಣನ ಜೊತೆಗೂಡಿ ಸ್ವೀಕರಿಸು ರಾಮ. ಮತ್ತೇನು ಪ್ರಶ್ನೆ ಮಾಡಬೇಡ, ಸ್ವೀಕರಿಸು. ಶಬರಿಯು ಕೊಟ್ಟಂತಹ ಆ ಹಣ್ಣು ಹಂಪಲುಗಳನ್ನು ಸವಿಯುತ್ತಾ ಶಬರಿಯ ಕಡೆ ನೋಡುತ್ತಾ ಶ್ರೀರಾಮನು ಹೇಳುತ್ತಾನೆ, ಶಬರಿ ನೀನು ನನ್ನ ಪಾಲಿಗೆ ಶಬರಿ ಮಾತ್ರವಲ್ಲ, ನನ್ನ ಪಾಲಿಗೆ ನೀನು ಅಮ್ಮನಂತೆ. ನಾವು ಧನ್ಯರಾದೆವು. ನಿನ್ನ ಬಯಕೆ ಏನು ಎಂದು ನೀನು ಕೇಳಲು ಇಚ್ಛಿಸುವುದಿಲ್ಲವಾ ಎಂದು ಕೇಳಿದಾಗ ರಾಮನೇ ಉತ್ತರಿಸಿ, ನಾನು ನಿನಗೆ ಮುನಿಗಳಿಗೆ ಕೊಟ್ಟಂತಹ ಮೋಕ್ಷವನ್ನು ನಾನು ನಿನಗೆ ಕರುಣಿಸುತ್ತಿದ್ದೇನೆ ಎಂದು ಆಶೀರ್ವದಿಸುತ್ತಾನೆ. ರಾಮನ ನುಡಿ ಕೇಳಿ ಕಣ್ಣೀರ ಸುರಿಸಿ, ಓ ರಾಮ ಶ್ರೀರಾಮ ನಾ ಧನ್ಯಳಾದೆ, ಶರಣಾದೆ ನಿನಗಿಂದು ನಾ ಮಾನ್ಯಳಾದೆ. ಬೇರೇನು ಬೇಡನಗೆ ಸುಗತಿಯೇ ಸಾಕು, ಪರಾಕೆ ಕರುಣಿಸು ಮೋಕ್ಷವೇ ಬೇಕು. ರಾಮ ರಾಮ ರಾಮಯನು ತಲವಳು ರಾಮಚರಣದಲ್ಲಿ ಹಣೆಯನ್ನಿರಿಸಿ ಮರೆತಳು ಶಬರಿ ಇಹವನ್ನೇ. ಎಚ್ಚರಗೊಂಡ ಶಬರಿಗೆ ಕಂಡಿತು ಶ್ರೀರಾಮ ಸುಂದರ ಮೂರ್ತಿ. ಶ್ರೀರಾಮ ಶ್ರೀಕರದ ಭಯವ ನೋಡುತ್ತ ಪುನರಭಿವಂದಿಸಿ ತಾಪಸಿಯು ಧಗಧಗಿಸುವ ಹುತವಹನ ಪ್ರವೇಶಿಸಿ ಅಗ್ನಿಯಂತೆಯೇ ಹೊಳೆದು ದಿವ್ಯ ಶರೀರದಿ ಮಿಂಚಿದಳು. ರಾಮನ ಆ ಮಾತುಗಳನ್ನು ಕೇಳಿ ಶಬರಿಯ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯಿತು. ರಾಮ, ಓ ರಾಮ, ನಾನು ಧನ್ಯಳಾದೆ. ನನ್ನ ಜೀವನವಿಂದು ಸಾರ್ಥಕವಾಯಿತು. ನೀನು ಕೊಟ್ಟಂತಹ ಮೋಕ್ಷವೇ ಸಾಕು, ನನಗೆ ಮತ್ತೇನೂ ಬೇಡ ಅಂತ ಹೇಳುತ್ತಾ ಆಕೆ ರಾಮನ ಚರಣದಲ್ಲಿ ತಲೆಯನ್ನಿಟ್ಟು ಈ ಮಾಯಾಲೋಕವನ್ನು ಮರೆಯುತ್ತಾಳೆ. ಎಚ್ಚರಗೊಂಡಾಗ ಆ ತೇಜೋಮೂರ್ತಿ, ಆ ಧರ್ಮಮೂರ್ತಿಯಾದ ರಾಮನನ್ನು ನೋಡಿ, ಆತನ ಅಭಯ ಹಸ್ತವನ್ನು ನೋಡಿ ಮತ್ತೆ ನಮಸ್ಕರಿಸಿ ತನ್ನ ಆ ತಪಸಾಗ್ನಿಯಲ್ಲಿ ತಾನು ಪ್ರವೇಶಿಸಿ
ಆ ಬೆಂಕಿಯಂತೆಯೇ ಹೊಳೆ ಹೊಳೆಯುತ್ತಾ ದಿವ್ಯಾಭರಣಗಳಿಂದ ಕೂಡಿದವಳಾಗಿ ಪರಲೋಕಕ್ಕೆ ತೆರಳುತ್ತಾಳೆ. ಮತಂಗಾಶ್ರಮದ ಪರಿಸರ ತುಂಬಿತು ದಿವ್ಯ ಶಾಂತಿ ಅನುಭೂತಿಯಲಿ ಅನುರಣಿಸಿತು ಮಂಗಳಧಾಮ. ರಾಮ 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 ಜಯ ಜಯ ರಾಮ ಶ್ರೀರಾಮ ಜಯ 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 ರಾಮ ಜಯ ಜಯ ರಾಮ ಶ್ರೀರಾಮ ಜಯ